ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ತುಂಬ ತಿಂಗಳುಗಳಿಂದ ವೆಯ್ಟ್ ಮಾಡಿ ಇವತ್ತು ಫುಲ್ಫಿಲ್ ಆದಂಥ ಟ್ರಿಪ್ಪು. ಸೊ ಅದು ಯಾವ ಟ್ರಿಪ್ಪು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಜಶ್ವಿ ಸುದೀಪ್ ಪ್ರೆಸೆಂಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. KR ನಗರಲ್ಲಿ ಸುದೀಪ್ ಅವ್ರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾರೆ, ಅವ್ರ ಫ್ಯಾಮಿಲಿ ಕೂಡ. ಸೊ ಆಲ್ಮೋಸ್ಟ್ ಅಕ್ಟೋಬರಿಂದ ಪ್ಲ್ಯಾನ್ ಹಾಕಿದ್ವಿ, ಬಟ್ ಎಕ್ಸಿಕ್ಯೂಟ್ ಆಗ್ತಾ ಇರೋದು ಇವತ್ತು. ಏನಮ್ಮ? ಸೊ ಜಶ್ವಿ ನೋಡಿ ಸ್ಟೋರಿ ಬುಕ್ ತಂದೆ ಅವಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಅವಳು ಇದನ್ನೆಲ್ಲ ಪಿಕ್ಚರ್ಸ್ನ ನೋಡಿಕೊಂಡು ಅವಳದೇ ಓನ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾಳೆ. ಸೊ ಇದು ಜಶ್ವಿ ಔಟ್ಫಿಟ್. ಇದು ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ, ಶಾಪಿಂಗ್ ಬ್ಲಾಗಲ್ಲಿ. ಸೊ ಇದನ್ನು ನಾನು ಅಕ್ಟೋಬರಲ್ಲೇ ತೆಗೆದಿಟ್ಕೊಂಡಿದ್ದೆ ಟ್ರಿಪ್ ಹೋದಾಗ ಹಾಕೊಬೇಕು ಅಂತ. ಬಟ್ ಅದು ಇವಾಗ ಕಾಲ ಕೂಡ ಬಂತು. ತೋರಿಸಿ ಮಗಳು ನಿನ್ನ ಚಿನಿ ಎಲ್ಲ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್ ಹೇಳಿ. ಹಾಂ ಹಾಂ ಅಯ್ಯೋ ಜೋರಾಗಿ ಹೇಳಿ. ಹಾಂ ನಾನು ಎಲ್ಲಿಗೆ ಹೋಗ್ತಿದ್ದೀರಾ ಇವತ್ತು? ಎಲ್ಲಿಗೆ? ಸೊ ಈಗ ಜಶ್ವಿ ಹೇಳ್ಬಿಟ್ಟಿದ್ದಾಳೆ, ಸೊ ಹಿಂಟ್ ಕೊಟ್ಟಿದ್ದಾಳೆ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಮುಂದಿನ ವ್ಲಾಗಲ್ಲಿ ಮೀನ್ಸ್ ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎಂತು ಅಂತ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ನಮ್ಮ ಪತಿದೇವರವರು ಆಲ್ವೇಸ್ ಡ್ರೈವಿಂಗಲ್ಲೇ ಇದ್ದಾರೆ. ಓಕೆ. ಸೊ KR ನಗರಕ್ಕೆ ಬಂದು ಅಲ್ಲಿ ಸುದಿ ಅವ್ರ ಫ್ರೆಂಡ್ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ನಾವು ಪಿಕಪ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇವ್ರನ್ನ ನಾನು ಹಿಂದಿನ ವ್ಲಾಗಲ್ಲೂ ಕೂಡ ನೋಡಿರ್ತೀರ. ನಾವು ಫಿಲಮ್ಗೆ ಹೋದಾಗ ನಮ್ಮ ಜೊತೆ ಇದ್ದರು. ಸೊ ಇದು ನಾವು ಜಾಸ್ತಿ ಟ್ರಿಪ್ ಮಾಡಿದಾಗ ಈ ಥರ ಹೋಗೋದು ಇವ್ರ ಜೊತೆನೇ ಜಾಸ್ತಿ ಹೋಗಿರೋದು. ಧರ್ಮಸ್ಥಳಕ್ಕೂ ಕೂಡ ಹೋಗಿದ್ವಿ. ಮಕ್ಕಳೆಲ್ಲ ಇರ್ತಾರಲ್ವ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಟ್ರಿಪ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಂತೂ ಇಂತೂ ಇನ್ನೇನು ಹತ್ತತ್ರ ಬಂದ್ವಿ. ಆ್ಯಂಡ್ ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ ನಾವು. ಅಂದಿವೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ಮೂಲಕ ಬೆಸ್ಟ್ ಟಿಫನ್ ಎಲ್ಲಿ ಸಿಗುತ್ತೆ, ಯಾವ ಪ್ಲೇಸಲ್ಲಿ ಸಿಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಲ್ಲಿ ದೊಡ್ಡ ವಿಂಡ್ ಟರ್ಬೈನ್ಸ್ ಕೂಡ ಇತ್ತು. ಜಶ್ವಿಗೆ ತೋರಿಸ್ತಾ ನಾವು ಅಲ್ಲಿ ಆಟ ಆಡಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಬಂದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು. ಸೊ ಅಂತೂ ಇಂತೂ ನಾವು ಫಸ್ಟ್ ಬಂದಿದ್ದು ಹಾಸನ್ಗೆ ರೀಚ್ ಆದ್ವಿ. ಸೊ ನೋಡಿ, ಇದೆ ಒಳ್ಳೆ ಬೆಸ್ಟ್ ಟಿಫನ್ ಸೆಂಟರ್ ಅಂತ ಹೇಳ್ಬೋದು, ಶ್ರೀ ಗಜಾನನ ರಿಫ್ರೆಶ್ಮೆಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ 2ನೇ ಸಲ ಇದು ಬರ್ತಾ ಇರೋದು. ಸುದಿಯವರು ಫಸ್ಟ್ ಟೇಸ್ಟ್ ಮಾಡಿರಂತೆ, ಚೆನ್ನಾಗಿತ್ತು ಅಂತ ಹೇಳಿ ಫಸ್ಟ್ ಒಂದು ಕರ್ಕೊಂಡು ಬಂದಿದ್ದರು. ಸೊ ಇದು ಸೆಕೆಂಡು. ನಮ್ಮ KR ನಗರದಲ್ಲಿ ಹೇಗೆ ಶ್ರೀ ಟಿಫಾನಿಸ್ ಇದೆಯೋ ಅದೇ ರೀತಿ ಹಾಸನದಲ್ಲಿ ಇದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಜಶ್ವಿ ನಾನು ಒಬ್ಬಳೇ ಸಪ್ರೇಟಾಗಿ ಕುತ್ಕೊಬೇಕು ಅಂತ ಹೇಳಿ ಕುತ್ಕೊಂಡ್ಳು. ಅವಳಿಗೆ ಮನೆಯಿಂದನೇ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು, ಅದನ್ನೇ ತಗೊಂಡು ಕಾರಲ್ಲಿ ಅಂದಿವೆ ಬರ್ತಾ ಅವಳಿಗೆ ಟಿಫನ್ ಮಾಡಿಸ್ಕೊಂಡು ಬಂದ್ವಿ. ಸೊ ನಾವು ಫಸ್ಟ್ ತೊಗೊಂಡಿದ್ದು ಇಲ್ಲಿ ಸೆಟ್ ದೋಸೆ ತೊಗೊಂಡಿದ್ವಿ. ಇಲ್ಲಿ ಚಟ್ನಿ ಮಾತ್ರ ಸೂಪರಾಗಿರುತ್ತೆ. ತುಪ್ಪ ಎಲ್ಲ ಹಾಕಿ ಹುರಿದಿರೋಂತಹ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟಿರ್ತಾರೆ. ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಇಲ್ಲಿ ಆಫ್ ಪಲಾವ್ ತೊಗೊಂಡ್ವಿ. ನೋಡಿ, ಇದು ನೋಡಿದ್ರೆ ಕ್ವಾಂಟಿಟಿ ಆಫ್ ಹಂಗೆ ಕಾಣೋದೇ ಇಲ್ಲ, ಅಷ್ಟು ಜಾಸ್ತಿ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ಈ ರೂಟಲ್ಲಿ ಹೋಗ್ತಾ ಟಿಫನ್ ಮಾಡಬೇಕು ಅಂದ್ಕೊತೀರಾ, ಒನ್ಸ್ ಇಲ್ಲಿ ವಿಸಿಟ್ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಗೆ ಇಷ್ಟ ಆಯಿತು, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದೆ. ಗೈಸ್, ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಆಲೆ 10:30 ಅರೌಂಡ್ ಆಗಿದೆ. ಸೊ ಇವಾಗ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಹಾಸನಿಂದ. ಸೊ ಮುಂದೆ ಹೋಗೋಣ ಬನ್ನಿ. ನಂಗೆ ಬರಲ್ಲ ಎಂತ ಏನಂತ ಇದ್ದೀರಲ್ಲ, ಏನು ಇನ್ನೊಂದ್ಸಲ ಹೇಳಿ. ನೀನು ಅಂತ
ಸರಿ ಎದ್ದಿ ಎತ್ತಿ ಗೆಟ್ ಔಟ್. ಯಾರು ಜಶ್ವಿ ಜೊತೆ ಆಟ ಆಡ್ತಾ ಹಾಗೆ ಗಹನ ಮತ್ತು ಪುನರ್ ಜೊತೆ ಕೂಡ ಆಟ ಆಡ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಥರ ನೇಚರ್ ಮಧ್ಯೆ ಪ್ರತಿ ಸಲ ಬಂದಾಗಲೂ ಒಂದೊಂದು ವಿಭಿನ್ನ ಅನುಭವ ಅಂತೂ ಆಗ್ತಾನೆ ಇರುತ್ತೆ. ಏಕೆಂದರೆ ಇಲ್ಲಿ ಟೈಮಿಗೆ ಅಂದರೆ ಕಾಲಕ್ಕೆ ತಕ್ಕಂಗೆ ನೇಚರ್ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲೂ ತುಂಬ ಪ್ರಶಾಂತವಾದ ವಾತಾವರಣ. ಎಲ್ಲೇ ನೋಡಿದ್ರು ಬರೀ ಮರ ಗಿಡಗಳೇ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವೆದರು ಕೂಡ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದು. ಮಾಲ್ಗೆ ಹೋಗೋಣ, ಸರಿ ಹೋಗೋಣ ಹೋಗಿ ಇಲ್ಲಿ. ಇವಾಗ ಮೂಡಿಗೆರೆಗೆ ರೀಚ್ ಆದ್ವಿ. ಸ್ವಲ್ಪ ಕಾಫಿ ಯಾರ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು ಕಾರ್ ಪಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇನ್ನು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಬನ್ನಿ, ಇಲ್ಲೊಂದು ಮಾಲ್ ಥರ ಇದೆ, ಏನೇನಂತ ನೋಡೋಣ. ಇದೆ ನಮ್ಮ ಕಾರು. ಜಶ್ವಿಗೆ ನಾನು ಬಾಡಿ ಸೋಪ್ ತರೋದು ಮರ್ತೋಗಿದೆ. ಸೊ ಇಲ್ಲಿ ಸಿಗುತ್ತಾ ಅಂತ ನೋಡಿದೆ, ಬಟ್ ಇಲ್ಲಿ ಜಾನ್ಸನ್ಸ್ ಇತ್ತು. ನಾನು ಅವಳಿಗೆ ಯೂಸ್ ಮಾಡೋದು ಬಂದು ಮಾಮಾ ಅರ್ತು ಅಥವಾ ಸೆಬಾಮೇಡು, ಯಾವುದೂ ಇರಲಿಲ್ಲ. ಹಾಗಾಗಿ ಬಿಡಿ ಏನಾಗಲ್ಲ, ಒನ್ ಡೇ ಅಲ್ವಾ, ಅಡ್ಜಸ್ಟ್ ಆದರೆ ಆಯಿತು ಅಂತ ಅಂದ್ಕೊಂಡು ಮಕ್ಕಳಿಗೆ ಬೇಕಾದಂಥ ಸ್ನ್ಯಾಕ್ಸ್, ಐಸ್ ಕ್ರೀಮು ಅದೆಲ್ಲ ತಗೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿ ಕೂಡ ಎಲ್ಲ ಮೆಟೀರಿಯಲ್ಸ್ ಕೂಡ ಇತ್ತು. ಆ್ಯಂಡ್ ನಮ್ಮ ಪಾಪುನು ಐಸ್ ಕ್ರೀಮ್ ಎಲ್ಲ ತಗೊಂಡು ತಿಂತಾಯಿದ್ರು, ಜ್ಯೂಸ್ ಎಲ್ಲ ಕುಟ್ಕೊಂಡು. ಮಕ್ಳಿಗಂತ ಈ ಥರ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ಅವರಿಗೆ. ಅವಳು ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ಲು ಐಸ್ ಕ್ರೀಮ್ ವಿಷಯಕ್ಕೆ. ಸೊ ಹಾಗೆ ಅಲ್ಲೊಂದು ಕಾಫಿ ಕುಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾಫಿ. ಸೊ ಕಾಫಿ ಕುಟ್ಕೊಂಡು ನಾವು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ಮೂಡಿಗೆರೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇನ್ನು ಕ್ಯೂರಿಯಾಸಿಟಿ ಇರಲಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಮೂಡಿಗೆರೆಲ್ಲ ಬಿಟ್ಟಾಗಿ ನಾವು ಹೋಗ್ತಾ ಇರೋದು ಈಗ ಹೊರ್ನಾಡು ರೋಡಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಎಲ್ಲಿ ನೋಡಿದ್ರು ಕಾಫಿ ಪ್ಲ್ಯಾಂಟೇಷನ್ನೇ ಇದೆ. ತುಂಬ ಚೆನ್ನಾಗಿತ್ತು. ಇದು ನಮ್ಮ ಜಶ್ವಿ ಕೂಡ ಬರ್ತಾ ಇರೋದು ಒಂದು 3 to 4 ಟೈಮ್ ಅಲ್ಲ 3 ಟೈಮ್ಸ್ ಅನಿಸುತ್ತೆ ಇದ್ರಲ್ಲಿ ಬರ್ತಾ ಇರೋದು. ಬಟ್ ಅವಳಿಗೆ ಬಂದಾಗೆಲ್ಲ ಬೇರೆ ರೀತಿಯೇ ಫೀಲ್ ಕೊಡುತ್ತೆ. ಸೊ ಪ್ರಕೃತಿ ಅಂದ್ರೇ ಹಾಗೆ ಅಲ್ವಾ, ತುಂಬ ಹೊಸದಾಗಿ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ರೋಡ್ ಕೂಡ ತುಂಬ ಚೆನ್ನಾಗಿತ್ತು. ವೆಹಿಕಲ್ಸ್ ಕೂಡ ಇರಲಿಲ್ಲ. ನಮ್ಗೆ ಅದೊಂದು ಖುಷಿ ಆಯಿತು. ಫೋಟೋಸ್ ಎಲ್ಲ ತೆಗೆಸ್ಕೊಳ್ಬೇಕು ಅಂದ್ಕೊಂಡ್ವಿ, ಬಟ್ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನು ಸಿಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಫೋಟೋಸ್ ಏನೂ ತೆಗೆಸ್ಕೊಳ್ಳಿಲ್ಲ. ಸೊ ಫೈನಲಿ ಬಂದು ರೀಚ್ ಆದ್ವಿ, ಹೊರ್ನಾಡಿಗೆ ಬಂದ್ವಿ ನಾವು. ನೋಡಿ ಎಷ್ಟು ನಾವು ಲಾಸ್ಟ್ ಇಯರ್ ಬಂದಾಗಲೂ ಇವಾಗಲೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿಬಿಟ್ಟಿದೆ ಹೊರ್ನಾಡು. ನೋಡಿ ಇದೇ ಅಲ್ವಾ ಹೊಸದು. ಗೈಸ್ ಇವಾಗ ನಾವು ಹೊರ್ನಾಡಿಗೆ ರೀಚ್ ಆಗಿದ್ದೀವಿ. ಸೊ ನಮ್ಮದು ಮೇನ್ ಡೆಸ್ಟಿನೇಷನ್ ಇನ್ನು ಬಂದಿಲ್ಲ. ಜಶ್ವಿ ಹಾಯ್ ಮೇಲಿ, ಜಶ್ವಿ ಇಲ್ಲಿ. ಸೊ ಹೊರ್ನಾಡಿಗೆ ಬಂದಿದ್ದೀವಿ, ಇನ್ನೂ ಊಟ ಕೂಡ ಆಗಿಲ್ಲ. ಸೊ ನೋಡೋಣ, ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ. ಜಶ್ವಿಗೆ 6 ಮಂತ್ ಇದ್ದಾಗ ಬಂದಿದ್ದು ಇಲ್ಲಿಗೆ ಅನ್ನಪ್ರಸನ್ನ ಮಾಡಿಸ್ಲಿಕ್ಕೆ. ಸೊ ಇವಾಗ ಬಂದು ಸ್ವಲ್ಪ ರಶ್ ಅಂತ ಅನಿಸ್ತೈತೆ ಟೆಂಪಲ್ಲು. ನೋಡೋಣ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ, ನೀವು ಒಂದ್ಸಲ ನೋಡಿ. ಪಾಪುನ ಲಾಸ್ಟ್ ಟೈಮ್ ಕರ್ಕೊಬಂದಾಗ ಅವಳಿಗೆ ಇನ್ನೂ 6 ಮಂತ್ಸು. ಅವಳಿಗೇನಷ್ಟು ಗೊತ್ತಿರಲಿಲ್ಲ. ನೋಡಿ ನಾನೇ ಇಲ್ಲಿಗೆ 3 to 4 ಟೈಮ್ಸ್ ಬಂದಿದ್ದೀನಿ. ಆದರೂ ಕೂಡ ನನಗೆ ಪ್ರತಿ ಒಂದ್ಸಲ ಬಂದಾಗಲೂ ಹೊಸತು ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಪ್ರಕೃತಿನ ನೋಡಿ. ಸೊ ಇಲ್ಲೆಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಶಾಪ್ಸ್ ಎಲ್ಲ ಇತ್ತು, ಅದೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಇವಾಗ. ನಾವು ಇಯರ್ ಬ್ಯಾಕ್ ಬಂದಾಗ ಸ್ಟೆಪ್ಸ್ ಎಲ್ಲ ಇತ್ತು, ಬಟ್ ಮೇಲ್ಗಡೆ ಶೆಡ್ ಏನೂ ಹಾಕ್ಸ್ತಾ ಇರಲಿಲ್ಲ. ಸೊ ಈಗ ನೋಡಿ ತುಂಬ ಚೆನ್ನಾಗಿ ಶೆಡ್ಡೆಲ್ಲ ಹಾಕಿ ಕವರ್ ಮಾಡಿದ್ದಾರೆ. ಮಳೆಗೆ ಆಗಲಿ ಬಿಸಿಲಿಗೆ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಶ್ ಕೂಡ ಗೈಸ್, ನಾವು ಜಶ್ವಿಗೆ 6 ಮಂತ್ ಇದ್ದಾಗ ಇಲ್ಲೇ ಅನ್ನಪ್ರಸನ್ನ ಮಾಡಿಸಿದ್ದು. ವಿಡಿಯೋ ಮಾಡ್ತಿದ್ದೀನಿ ರೀ. ಇಲ್ಲಿ ಅನ್ನಪ್ರಸನ್ನ ಮಾಡಿಸಿದ್ವಿ. ಸೊ ನಾವು ಬಂದಾಗ ಇದೆಲ್ಲ ಏನು ಹಾಕಿರಲಿಲ್ಲ, ಇವಾಗ ಇದನ್ನೆಲ್ಲ ಹಾಕಿದ್ದಾರೆ. ಸೊ ಅವಾಗ ಬಂದಾಗ ಇಷ್ಟು ಚೆನ್ನಾಗಿ ದರ್ಶನ ಮಾಡೇ ಇರಲಿಲ್ಲ ನಾವು. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಚೆನ್ನಾಗಿ ದರ್ಶನ ಏನು ಮಾಡಿರಲಿಲ್ಲ. ಇವಾಗ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ದೇವ್ರ ದರ್ಶನ ಅಂತ ತುಂಬ ಹತ್ರದಿಂದನೇ ಆಯಿತು. ಅಷ್ಟು ಚೆನ್ನಾಗಾಯಿತು ದೇವ್ರ ದರ್ಶನ ಮಾತ್ರ. ಸೊ ಅವಳಿಗೆ ಇಲ್ಲಿ ಕೂರಿಸ್ಕೊಂಡು ನಾವು ಅನ್ನಪ್ರಸನ್ನ ಮಾಡಿಸಿದ್ವಿ. ಸೊ ಇವಾಗ ನೋಡಿ ಎಷ್ಟು ದೊಡ್ಡೋಳಾಗಿದ್ದಾಳೆ.
ತುಂಬ ಖುಷಿ ಆಯಿತು. ನಾವು ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ, ಬಟ್ ಓಪನ್ ಇತ್ತು ಆ್ಯಂಡ್ ಬೇಗ ಚೆನ್ನಾಗಿ ದರ್ಶನ ಮಾಡಿರೋದಂತ ಖುಷಿ ಆಯಿತು. ತುಂಬ ಹತ್ರದಿಂದ ನೋಡಿದಂತೂ ಇನ್ನೂ ತುಂಬ ಖುಷಿ ಆಗೋಯಿತು. ಸೊ ಈಗ ಎಂಥದ್ದು ನೆಕ್ಸ್ಟ್ ಪ್ಲೇಸು ಪ್ರಸಾದ ಸಿಗುತ್ತೆ ಅಂತ ನೋಡೋಕೆ ಹೋದ್ವಿ, ಬಟ್ ಪ್ರಸಾದ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 3:34 ಹತ್ತತ್ರ ಆಗಿತ್ತು. ಹಾಗಾಗಿ ಅಲ್ಲೇ ಕೂಡ ಒಂದು ಹೋಟೆಲ್ ಇತ್ತು, ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ. ಅಲ್ಲಿಗೋಗಿ ನಮಗೆ ಏನು ಬೇಕೋ ಅದು ಇರಲಿಲ್ಲ, ತುಂಬ ಲಿಮಿಟೆಡ್ ಇತ್ತು. ಸೊ ಎಲ್ಲರೂ ಕೂಡ ಉಪ್ಪಿಟ್ಟು ತೊಗೊಂಡ್ವಿ. ನಂಗೊಂದು ಖುಷಿಯಾಗಿದೆ ಏನು ಅಂತಂದರೆ, ನಮ್ಮ ಜಶ್ವಿ ಅವಳಾಗೆ ಫುಲ್ ಉಪ್ಪಿಟ್ಟು ಖಾಲಿ ಮಾಡಿದ್ಲು. ಅದೊಂದೇ ನನಗೆ ಖುಷಿ ಮತ್ತು ನೆಮ್ಮದಿ ಅಂತ ಅನಿಸಿದ್ದು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ನು ಮುಂದೆ ಗೊತ್ತಾಗುತ್ತೆ. ಸೀಕ್ರೆಟ್ ಈಗಲೇ ಹೇಳಿದ್ರೆ ಸಸ್ಪೆನ್ಸ್ ಆಗಿರಲ್ಲ ಅಲ್ವಾ, ಹಾಗಾಗಿ ಮುಂದೆ ಹೇಳ್ತೀನಿ ನಾನು. ಈಗ ಪ್ರಸಾದ ಕ್ಲೋಸ್ ಆಗಿತ್ತು ಅಂತ ಹೇಳಿ ಅಲ್ಲೇ ಹೋಟೆಲಲ್ಲಿ ನಾವು ಊಟ ಮಾಡ್ಕೊಂಡ್ವಿ. ಸೊ ಲೈಟಾಗಿ ಊಟ ಮಾಡ್ಕೊಂಡು ಈಗ ಹೊರಟಿದ್ದೀವಿ ನಾವು. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ನು ಕೂಡ ಅಲ್ಲಿ ವೇಸ್ಟ್ ಮಾಡಲಿಲ್ಲ ನಾವು. ಸೊ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಪ್ಲೇಸಸ್ ಟೈಮ್ ಆಗಿಬಿಡುತ್ತೆ, ಅಲ್ಲಿ ಇನ್ನೂ ನೋಡೋಕ್ಕೆ ಸಿಗಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಬೇಗ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡಿ ಎಷ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಪ್ರಶಾಂತವಾಗಿರೋ ಜಾಗದಲ್ಲಿ ಈ ಥರ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಫೋಟೋ ತೊಗೊಬೇಕು ಅಂತ ಅಂದ್ಕೊಂಡ್ವಿ, ಬಟ್ ರೋಡ್ ಚಿಕ್ಕದು, ಹಾಗಾಗಿ ತಗೊಳ್ಳಿಕ್ಕೆ ಆಗಲಿಲ್ಲ ಫೋಟೋ ಕೂಡ. ಎಲ್ಲಾದರೂ ನಿಲ್ಲಿಸ್ಬಿಟ್ಟು ತಗೊಳ್ಳೋಣ ಅಂತ ಸುಮ್ಮನಾದ್ವಿ. ಇಲ್ಲಿ ನಾವು ಇಲ್ಲಿಂದ ಆಗುಂಬೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಹೊರನಾಡಿಂದ. ಸೊ ಹಾಗಾಗಿ ಬರಬೇಕಾದ್ರೆ ಇಲ್ಲಿ ಅಂದಿವೆ ಒಂದು ಸೂಪರ್ ಸ್ಪಾಟ್ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಾಟ್ ಅಂತ. ಸೊ ಜಶ್ವಿಗೆ ನಾವು ಅನ್ನಪ್ರಸನ್ನ ಮಾಡೋಕ್ಕೆ ಬಂದಾಗ ಇಲ್ಲೆಲ್ಲ ಫುಲ್ಲು ಪೈರ್ ಹಾಕಿದ್ರು ಭತ್ತದ್ದು. ಸೊ ಅವಾಗಂತೂ ತುಂಬ ಚೆನ್ನಾಗಿತ್ತು. ಸೈಡ್ ಬಾಪುನರ್ವಾ. ಸೊ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡೆಲ್ಲ ಬರಬೇಕಾಗುತ್ತೆ. ಸೊ ಇಲ್ಲಿ ಇದು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ನಾವು ಲಾಸ್ಟ್ ಟೈಮ್ ಬಂದಾಗ. ಸುದಿ ಇದೆ ಅಲ್ವಾ ಅವ್ರು ನೋಡ್ಕೊಂಡಿದ್ದು ಸೇತುವೆ ಇದೇನಾ? ಸೊ ತುಂಬ ಚೆನ್ನಾಗಿತ್ತು, ಫಿಶಸ್ ಎಲ್ಲ ಇದೆ. ಸೊ ಸಕ್ಕತ್ತಾಗಿದೆ ಸ್ಪಾಟು, ಅಟ್ಮಾಸ್ಫಿಯರ್ ಅಷ್ಟೇ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಮಕ್ಳಿಗೆ ಸ್ವಲ್ಪ ಚಿಲ್ ಮಾಡೋಣ ಅಂತ ಹೇಳಿ ಇಳಿಸಿದ್ದೀವಿ ಕಾರ್ನ. ಸೊ ಬನ್ನಿ. ಸೊ ಈ ಥರ ಘಾಟ್ ಸೆಕ್ಷನ್ಗಾಗಲಿ ಈ ಥರ ಅಟ್ಮಾಸ್ಫಿಯರ್ ಮೀನ್ಸ್ ಈ ಥರ ನೇಚರ್ಗೆ ಬಂದಾಗೆಲ್ಲ ಈ ಥರ ಸಣ್ಣ ಈ ಥರ ನದಿ ಎಲ್ಲ ಜರಿ ಇರುತ್ತಲ್ಲ, ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಆಟ ಆಡಿದ್ರೆ ತುಂಬ ಮಜಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಶ್ವಿ ಅಂತೂ ಫುಲ್ ಹ್ಯಾಪಿ. ಅದು ಫ್ರಾಗ್ ಕಂಡ್ರೋ, ಫಿಶ್ ಅಲ್ಲ, ಫ್ರಾಗ್ ಅದು. ನೀರಿನ ಜಾಗ ಇದ್ರೆ ನಿಲ್ಸೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಲ್ಲೊಂದು ಚಿಕ್ಕ ನೀರು ಹರಿತಾ ಇತ್ತು, ಹಾಗಾಗಿ ಅಲ್ಲಿ ನಿಲ್ಲಿಸಿದ್ವಿ. ಬಟ್ ಆ ನೀರಲ್ಲಿ ತುಂಬ ಫ್ರಾಗ್ಗಳಿತ್ತು. ಅದನ್ನೆಲ್ಲ ತೋರಿಸ್ಕೊಂಡು ಅದನ್ನೆಲ್ಲ ಅವರು ಫಿಶ್ ಅಂತ ಹೇಳ್ತಾರೆ. ಯಾಕೆಂದರೆ ಕಪ್ಪೆ ಕೂಡ ಅದು ದಪ್ಪ ಆಗೋಷ್ಟರಲ್ಲಿ ಮೀನು ಥರನೇ ಕಾಣುತ್ತೆ ಅಲ್ವಾ ಅಂತ ಹೇಳಿ. ನೀರು ಮಾತ್ರ ತುಂಬ ಕ್ಲಿಯರ್ ಆಗಿತ್ತು. ಅಲ್ಲಿ ಅವ್ರಿಗೆಲ್ಲ ತೋರಿಸ್ಕೊಂಡು ಆಟ ಆಡಿಕೊಂಡು ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ನಾನು ಇನ್ನೂ ಯಾವ್ಯಾವ ರೀತಿ ಕಂಟೆಂಟ್ನ ಮಾಡಬೇಕು ವಿಡಿಯೋನ ಆ್ಯಂಡ್ ಯಾವ್ಯಾವ ರೀತಿ ಚೇಂಜಸ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.